ಹಾಯ್ ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಚೇತಾ ಮತ್ತೆ ಸೂರ್ಯ ಲಾಯರ್ ಹತ್ರ ಬಂದಿರ್ತಾರೆ. ತುಂಬಾ ಥ್ಯಾಂಕ್ಸ್ ಮೇಡಮ್, ನಿಮ್ಮಿಂದ ಜಾಮೀನು ಸಿಕ್ತು. ನೀವಿಲ್ಲ ಅಂದಿದ್ರೆ ಜೈಲಲ್ಲಿ ಇರಬೇಕಾಗಿತ್ತು ಅಂತ ಚೇತಾ ಹೇಳ್ತಾನೆ. ಸೂರ್ಯ ಕೂಡ ತುಂಬಾನೇ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳ್ತಾನೆ. ಇಟ್ಸ್ ಓಕೆ, ಜಾಮೀನು ತಗೊಳ್ಳೋದೆಲ್ಲ ದೊಡ್ಡ ವಿಷಯ ಏನಲ್ಲ, ಆದ್ರೆ ಈ ಕೇಸು ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ಅವ್ರು ಹಾಗಂತಿರುವಾಗ ಸೂರ್ಯ ಏನ್ ಹೇಳ್ತಿದ್ದೀರಾ ಮೇಡಮ್ ಅಂತಾನೆ. ಇವ್ರು ಆಕ್ಸಿಡೆಂಟ್ ಮಾಡಿದವ್ರಿಗೆ ಬರೀ ಏಟಾಗಿಲ್ಲ, ಅವರು ಸತ್ತೇ ಹೋಗಿದ್ದಾರೆ. ಲಾಯರ್ ಹಾಗಂತಿರುವಾಗ ಚೇತಾ, ಮೇಡಮ್ ಅವರು ಫೋನಲ್ಲಿ ಮಾತಾಡ್ಕೊಂಡೇ ರೋಡ್ ಕ್ರಾಸ್ ಮಾಡ್ತಿದ್ರು ಮೇಡಮ್. ನಾನು ಕೂಡ ಆನ್ ಮಾಡಿದೆ, ಬ್ರೇಕ್ ಕೂಡ ಹಾಕಿದೆ, ಆದ್ರೂ ಕಣ್ಣು ಮುಚ್ಚಿ ತೆಗೆಯೋದ್ರಲ್ಲಿ ಅನಾಹುತ ಆಗೋಯ್ತು ಅಂತಾನೆ. ಆಗ ಲಾಯರ್ ಹೇಳ್ತಾರೆ, ನನ್ಗೆ ಅರ್ಥ ಆಗ್ತಿದೆ, ಆದ್ರೆ ಹೇಗಿದ್ರು ಅವ್ರ ಜೀವ ಒಟ್ಟೋಗಿದೆಯಲ್ಲ. ಅವ್ರ ಲಾಯರು ಸ್ಪೀಡ್ ಲಿಮಿಟ್ಸ್ ಜಾಸ್ತಿ ಇದೆ, ಆಲ್ರೆಡಿ ನಿಮ್ಗಿರೋ ಪ್ರಾಬ್ಲಮ್ನೆಲ್ಲನೂ ಪಾಯಿಂಟ್ ಆಗಿ ತಗೋತಾರೆ. ಅದರಿಂದಾಗಿ ಈ ಕೇಸ್ ಇನ್ನೂ ಕಠಿಣ ಆಗುತ್ತೆ. ಈ ಕೇಸ್ನ ಅವರು ಬೇರೆ ಥರನೇ ತಿರುಗಿಸ್ಬೋದು ಅಂತ ಹೇಳ್ತಾರೆ. ಬೇರೆ ಥರ ಅಂದರೆ ಹೇಗೆ ಮೇಡಮ್ ಅಂತ ಸೂರ್ಯ ಕೇಳ್ತಾನೆ. ಕೊಲೆ ಕೇಸ್ ಆಗಿನೂ ಬದಲಾಯಿಸೋಕ್ಕೆ ಟ್ರೈ ಮಾಡ್ಬೋದು ಅಂತಾರೆ. ಆಗ ಚೇತಾ ತಲೆ ಚೆಚ್ಕೋತಾನೆ. ಏ ಚೇತಾ, ಇರೋ ಅಂತ ಹೇಳಿ ಸೂರ್ಯ, ಮೇಡಮ್ ನೀವೇ ಹೀಗೆ ಭಯಪಡಿಸಿದ್ರೆ ಹೇಗೆ ಅಂತಾನೆ. ಆಗಲ್ಲಪ್ಪ, ಅದಕ್ಕೆಲ್ಲ ಚಾನ್ಸ್ ಇದೆ ಅಂತ ನಾನು ಹೇಳ್ತಿದ್ದೀನಿ ಅಂತಾರೆ ಲಾಯರ್. ಹೌದು ಮೇಡಮ್, ನೀವು ಹೇಳ್ತಿರೋ ಹಾಗೆ ಅರುಣ್ ನನ್ನ ಮೇಲಿನ ಕೋಪದಿಂದ ಚೇತನ್ನ ಸುಮ್ಮನೆ ಅಂತೂ ಬಿಡಲ್ಲ, ಕೊಲೆ ಕೇಸ್ ಅಂತಾನೆ ಆಗ್ತಾನೆ. ಇದಕ್ಕೆ ಬೇರೆ ದಾರಿನೇ ಇಲ್ವಾ ಅಂತ ಕೇಳ್ತಾನೆ. ಒಂದೇ ಒಂದು ದಾರಿ ಇದೆ ಅಂತ ಲಾಯರ್ ಹೇಳ್ತಾರೆ. ಏನದು ಮೇಡಮ್ ಅಂತ ಸೂರ್ಯ ಹೇಳ್ತಾನೆ. ಇವ್ರ ಮೇಲೆ ಕೇಸ್ ಹಾಕಿರೋರು ನೀವು ಸಮಾಧಾನವಾಗಿ ಕೂತ್ಕೊಂಡು ಮಾತಾಡಿ ಒಂದೊಳ್ಳೆ ನಿರ್ಧಾರಕ್ಕೆ ಬಂದ್ರೆ ಕೋರ್ಟಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಅಂತಾರೆ. ಮೇಡಮ್ ಅದೇ ರೀತಿ ಅಂತ ಸೂರ್ಯ ಹೇಳ್ತಿರೋವಾಗ ಸಮಾಧಾನವಾಗಿ ಇವ್ರು ಮಾತಾಡೋಕೆ ಒಪ್ಕೊಂಡು ಅವ್ರು ಮಾತಾಡೋಕೆ ಒಪ್ಕೋಬೇಕಲ್ವಾ. ಲಾಯರ್ ಹಂಗಂತಿರೋವಾಗ ಒಂದ್ಸರಿ ಪ್ರಯತ್ನ ಮಾಡ್ಬೋದಾ ಮೇಡಮ್ ಅಂತಾನೆ ಸೂರ್ಯ. ಲಾಯರ್ ಅವ್ರ ಜೂನಿಯರ್ನ ಕರೆದು ಈ ಕೇಸ್ನ ಯಾವ ಲಾಯರ್ ತಗೊಂಡಿದ್ದಾರೆ ಸ್ವಲ್ಪ ವಿಚಾರಿಸಿ ಅಂತ ಹೇಳ್ತಾರೆ. ಲಾಯರ್ ಯಾರು ಅಂತ ಗೊತ್ತಾದ್ರೆ ನಾವು ಹೋಗಿ ಮಾತಾಡ್ಬೋದು. ಕೆಲವರು ಒಪ್ಕೋತಾರೆ, ಕೆಲವರು ಒಪ್ಕೊಳ್ಳಲ್ಲ. ಏನಾಗುತ್ತೆ ನೋಡೋಣ ಅಂತ ಲಾಯರ್ ಹೇಳ್ತಾರೆ. ಮೇಡಮ್ ಇವನು ನನ್ನ ನಂಬಿ ಇವನ್ ಕುಟುಂಬನೇ ಇದೆ, ಗೊತ್ತಿಲ್ಲದೇನೆ ನಡೆದಿರೋದಕ್ಕೆ ಇವನ್ ಜೀವನನೇ ಹಾಳಾಗ್ಬಿಡುತ್ತೆ ಮೇಡಮ್ ಅಂತ ಸೂರ್ಯ ಕೇಳ್ಕೊತಾನೆ. ಆಗ ಲಾಯರ್ ಹೇಳ್ತಾರೆ, ಹೇಗಾದ್ರೂ ಸಮಾಧಾನವಾಗಿ ಮಾತಾಡೋಕೆ ಅವ್ರನ್ನ ನಾನು ಒಪ್ಸಿ ಹೇಗಾದ್ರೂ ಮಾತಾಡಿ ಈ ಕೇಸ್ ಕೋರ್ಟ್ವರೆಗೂ ಹೋಗದೇ ಇರೋ ಹಾಗೆ ನಾನು ಪ್ರಯತ್ನ ಪಡ್ತೀನಿ, ನೀವು ಹೋಗಿದ್ ಬನ್ನಿ ಅಂತ ಹೇಳ್ತಾರೆ. ಮನೋಜ್ ಶೋರೂಮ್ ನಲ್ಲಿ ಫೋನ್ ನೋಡ್ತಾ ಕೂತಿರ್ತಾನೆ. ಏನ್ ಬ್ರೋ ಡೀಪ್ ಆಗಿ ಫೋನ್ ನೋಡ್ತಿದ್ದೀರಾ, ಏನ್ ನೋಡ್ತಿದ್ದೀರಾ ಅಂತ ಕೇಳ್ತಾನೆ ಪಾರ್ಕ್ ಫ್ರೆಂಡ್. ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿರೋದು ಇದನ್ನ, ನಮ್ಮ ವೈಫ್ ಜೊತೆ ಜಾಸ್ತಿ ಮಾತಾಡಿದ್ರೆ ಹೃದಯಕ್ಕೆ ತುಂಬಾ ಒಳ್ಳೇದಂತೆ ಅಂತಾನೆ. ಆಗ ಪಾರ್ಕ್ ಫ್ರೆಂಡ್ ಹೇಳ್ತಾನೆ, ಕರೆಕ್ಟ್ ಅಲ್ವಾ ಬ್ರೋ, ಹೇಗಿದ್ರು ನಮ್ಮ ಹೆಂಡತಿ ನಮ್ಮ ಅಪೋಸಿಟ್ ಆಗಿ ಮಾತಾಡೋದು, ಅವ್ರ ಮಾತಿಗೆ ಶುರು ಮಾಡಿದ್ರೆ ಸಾಕು ಮೂರ್ಛೆ ಹೊಟ್ಟೋಗ್ತೀವಿ ಟೆನ್ಷನ್ ಅಲ್ಲಿ. ರಕ್ತನಾಳದಲ್ಲಿ ರಕ್ತ ಎಲ್ಲ ಚೆನ್ನಾಗಿ ಸಂಚಾರ ಆಗುತ್ತೆ, ಅದರಿಂದಾನೇ ಅಲ್ವಾ ಬ್ರೋ ಹೃದಯಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ. ಆಗ ಮನೋಜ ಹೇಳ್ತಾನೆ, ಬ್ರೋ ನಾನು ಹೇಳೋದನ್ನ ಸರಿ ಕೇಳಿಸ್ಕೊಳ್ಳಿ ಅಂತಾನೆ. ನಾವು ನಮ್ಮ ಹೆಂಡತಿ ಜೊತೆ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೋಬೇಕು ಅಂತಾನೆ. ಹೌದಲ್ವಾ ಬ್ರೋ, ನಮ್ಮ ಹೆಂಡತಿ ಜೊತೆ ನಾವು ಎಲ್ಲಾನು ಹೇಳ್ತೀವಿ, ಆದ್ರೆ ಅವ್ರು ಏನ್ ಮಾತಾಡ್ತಾರೆ ಆಗ ನಾವೇನು ಮಾತಾಡಬಾರ್ದು, ಸೈಲೆಂಟ್ ಆಗಿರ್ಬೇಕು. ಅವ್ರು ಏನ್ ಹೇಳಿದ್ರು ಓಕೆ ಅಂತ ಹೇಳ್ತಾ ಇರ್ಬೇಕು. ಆ ಫ್ರೆಂಡ್ ಆಗಂತಿರೋವಾಗ ಮನೋಜ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಯ್ಯ ಹಾಗಂತ ಹೇಳಿ ಮನದರ್ಸಿ ಜೊತೆ ಚೆನ್ನಾಗಿ ಮಾತಾಡಿದ್ರೆ ಹಾರ್ಟ್ಗೆ ತುಂಬಾನೇ ಒಳ್ಳೇದು, ಮನಸ್ಸಿಗೂ ಸಂತೋಷ ಆಗುತ್ತೆ ಅಂತಾನೆ. ಆಗ ಪಾರ್ಕ್ ಫ್ರೆಂಡ್ ಹೇಳ್ತಾನೆ, ಬ್ರೋ ನನ್ಗೊಂದು ಡೌಟು, ನಿಮ್ಗೆ ಡಿವೋರ್ಸ್ ಆಗ್ತಿದೆಯಲ್ಲ, ನೀವು ಯಾರ ಜೊತೆ ಮಾತಾಡ್ತೀರಾ ಅಂತಾನೆ. ಆಗ ಛಾಯಾ ನಗ್ತಾ ಇರ್ತಾಳೆ. ಮನೋಜ್ ಕೋಪ ಮಾಡ್ಕೊಂಡು, ನಾನು ಎಷ್ಟೊಂದು ಕಷ್ಟಪಟ್ಟು ರಿಸರ್ಚ್ ಮಾಡಿ ಇದನ್ನ ಹೇಳ್ತಿದ್ದೀನಿ, ನೀವೆಲ್ಲರೂ ನಗ್ತಿದ್ದೀರಾ, ಛಾಯಾ ನೀನು ನಗ್ತಿದ್ಯಾ ಅಂತಾನೆ. ಗೊತ್ತಿಲ್ಲದೆ ನಗ್ಬಿಟ್ಟೆ ಬಾಸ್ ಅಂತಾಳೆ ಛಾಯಾ. ಸರಿ ಬಿಡಿ, ನಿಮ್ಮ ರಿಸರ್ಚಲ್ಲಿ ಇನ್ನು ಏನೇನು ಹೇಳಿದೆ ಅಂತಾನೆ ಪಾರ್ಕ್ ಫ್ರೆಂಡ್, ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಮೊದಲೋಗಿ ಕೆಲಸ ನೋಡಿ ಅಂತ ಮನೋಜ ಹೇಳ್ತಾನೆ. ಆಗಲಿಗೆ ಶಾಂತಿ ಬರ್ತಾಳೆ. ಮನೋಜ್ ಅಂತಿರೋವಾಗ, ಏನಮ್ಮ ಕೇಳ್ದೆ ಬಂದ್ಬಿಟ್ಟಿದ್ಯಾ ಅಂತಾನೆ ಮನೋಜ. ಏನು ನಾನು ನಿನ್ನನ್ನ ಕೇಳ್ಕೊಂಡೇ ಬರ್ಬೇಕಾ ಇಲ್ಲಿಗೆ, ಏನು ಕೆಲಸ ಮಾಡ್ದೆ ಇಲ್ಲಿ ನಿಂತಿದ್ದೀರಾ, ಹೋಗಿ ಕೆಲಸ ನೋಡ್ಕೊಳ್ಳಿ ಅಂತಾಳೆ. ಏನು ಇಲ್ಲಿ ಕತೆ ಹೊಡಿತಿದ್ದೀರಾ ಅಂತಾಳೆ. ಪಾರ್ಕ್ ಫ್ರೆಂಡ್ ಮತ್ತೆ ಛಾಯಾ ಅಲ್ಲಿಂದ ಹೋಗ್ತಾರೆ. ಮನೋಜ್ ನಾನು ಹೇಗೋ ದುಡ್ಡನ್ನ ಏರ್ಪಾಡು ಮಾಡಿದೆ ಅಂತಾಳೆ ಶಾಂತಿ. ಹೌದೇನಮ್ಮ, ನಮ್ಗಿರೋ ಸಾಲನೆಲ್ಲಾನು ತೀರಿಸ್ಬಿಡ್ಬೋದಲ್ವಾ ಅಂತಾನೆ ಮನೋಜ. ತೀರಿಸ್ಬಿಡೋಣ ಕಣೋ, ನಾನು ಆ ವಿಶಾಲನ ಕೇಳಿದೆ, ಅವಳು ಆ ಫೈನಾನ್ಷಿಯರ್ ಹತ್ರನೇ ಮಾತಾಡಿ ದುಡ್ಡನ್ನ ಇಸ್ಕೊಡ್ತೀನಿ ಅಂತ ಹೇಳಿದಾಳೆ, ಆದರೆ ಒಂದು ಮನೆ ಪತ್ರನ ಅವ್ರ ಹತ್ರ ಅಡಮಾನ ಇಡ್ಬೇಕಂತೆ, ಇದಕ್ಕೂ ಮೇಲೆ ಆ ಫೈನಾನ್ಷಿಯರ್ ದುಡ್ಡಂತೂ ಕೊಡಲ್ಲ. ಶಾಂತಿ ಹಾಗಂತಿರೋವಾಗ ಮನೋಜ, ಹೌದಮ್ಮ ಕರೆಕ್ಟಾಗಿ ಹೇಳ್ತಿದ್ಯಾ, ಅಷ್ಟು ಅಮೌಂಟ್ನ ಯಾರು ತಾನೇ ಸುಮ್ಮನೆ ಕೊಟ್ಬಿಡ್ತಾರೆ ಅಂತಾನೆ. ಅದು ಅಲ್ಲೇ ಅವ್ನಿಗೆ ದುಡ್ಡು ಕೊಟ್ಟು ಆಮೇಲೆ ಪತ್ರ ತಗೊಳ್ಳೋಣ ಅಮ್ಮ, ಈಗ ಅವ್ನಿಗೆ ಮನೆ ಪತ್ರ ಕೊಟ್ಬಿಡೋಣ ಅಂತಾನೆ. ಈಗ ಶಾಂತಿ, ಏನೋ ಸಾಧಾರಣವಾಗಿ ಹೇಳ್ತಿದ್ಯಾ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು, ನನ್ ಗೌರವನೇ ಆ ಮನೆಯಲ್ಲಿ ಇದೆ ಅಂತಾಳೆ. ಆದಷ್ಟು ಬೇಗ ಆ ಸಾಲನ ತೀರಿಸಿ ಮತ್ತೆ ವಾಪಸ್ ಇಸ್ಕೊಳ್ಳೋಣ ಅಮ್ಮ. ಮನೋಜ್ ಹಾಗಂತಿರೋವಾಗ ಶಾಂತಿ, ಪತ್ರ ಕೊಡೋದ್ರಲ್ಲಿ ಯಾವ ಸಮಸ್ಯೆನೂ ಇಲ್ವೋ, ಆದ್ರೆ ಅದರಲ್ಲಿ ನಿಮ್ಮಪ್ಪ ಸೈನ್ ಮಾಡ್ಬೇಕಲ್ಲ ಅಂತಾಳೆ. ಅಮ್ಮ ಈಗಾಗಲೇ ಬ್ಯಾಂಕ್ನಿಂದ ಪತ್ರ ತಗೊಂಡು ಬಂದಾಗಿದೆಯಲ್ಲಮ್ಮ, ಇಲ್ಲೂ ಹಾಗೆ ಮಾಡ್ತೀನಿ ಅಂತಾನೆ ಮನೋಜ. ಅಯ್ಯೋ ನನ್ಗೆ ಅದೇನೇ ಕಣೋ ಭಯ ಆಗ್ತಿರೋದು ಅಂತ ಶಾಂತಿ ಹೇಳ್ತಾಳೆ. ಅಮ್ಮ ನಾವೇನ್ ಕಳ್ತನ ಮಾಡ್ತಿದೀವ ಇನ್ನೊಬ್ಬರ ಹತ್ರ, ಇದು ನಮ್ಮನೆ ಪತ್ರನಮ್ಮ, ಇದ್ರಲ್ಲೇನ್ ತಪ್ಪಿದೆ ಅಂತಾನೆ. ಇಲ್ಲಿ ಕೇಳು ಮನೋಜ, ನಾವ್ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ನಮ್ಮನೆ ಅಡಮಾನ ಇಡ್ತಿದೀವಿ, ಇದೆಲ್ಲ ನಿನ್ಗೋಸ್ಕರನೇ ಕಣೋ,
ಮನೆಯಲ್ಲಿ ನಿನ್ಗಾಗ್ತಿರೋ ಅವಮಾನನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಸಮಸ್ಯೆಯಿಂದ ನೀನು ಹೇಗಾದ್ರೂ ಹೊರ್ಗಡೆ ಬಂದ್ಬಿಡು. ಅದಾದ್ಮೇಲೆ ಏನ್ ಬೇಕಾದ್ರೂ ಆಗ್ಲಿ, ನಿನ್ಗೋಸ್ಕರನೇ ಕಣೋ ಈ ಮನೆ ಪತ್ರನ ಅಡಮಾನ ಇಡ್ತಿರೋದು. ನೀನ್ ಜವಾಬ್ದಾರಿಯಿಂದ ಆ ಸಾಲನೆಲ್ಲ ತೀರಿಸಿ ಮನೆ ಪತ್ರನ ವಾಪಸ್ ಇಸ್ಕೋಬೇಕು ಕಣೋ. ಅದು ನಿನ್ ಜವಾಬ್ದಾರಿ ಎದ್ದಿರೋವಾಗ. ಅಮ್ಮ ನನ್ನ ನಂಬಮ್ಮ, ದೊಡ್ಡ ದೊಡ್ಡ ಡೀಲರ್ಸ್ ಹತ್ರ ಎಲ್ಲ ಮಾತಾಡಿದೀನಿ. ಆದಷ್ಟು ಬೇಗ ತುಂಬಾನೇ ಪ್ರಾಫಿಟ್ ಬರುತ್ತೆ. ಮನೆ ಪತ್ರನ ನಾನು ವಾಪಸ್ ತಂದು ಕೊಡ್ತೀನಿ ಅಂತಾನೆ. ನಾನು ಇನ್ ಬರ್ತೀನಿ ಕಣೋ. ಆಮೇಲೆ ಪತ್ರನ ತಗೊಂಡೋಗಿ ಕೊಟ್ಟು ದುಡ್ಡನ್ನ ತಗೊಂಡ್ ಬರೋಣ ಅಂತಾಳೆ. ಹಾಗಂತ ಹೇಳಿ ಶಾಂತಿ ಅಲ್ಲಿಂದ ಹೋದ್ಮೇಲೆ, ನಾವು ಹೊಸ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ವಲ್ಲ, ಅದ್ರ ಫಾರ್ಮ್ನ ತಗೊಂಡ್ ಬಾ ಅಂತಾನೆ. ಯಾಕೆ ಬಾಸ್ ಅಂತ ಛಾಯಾ ಕೇಳ್ತಾಳೆ. ನೀನು ತಿಳ್ಕೊಳ್ಳೋ ಅವಶ್ಯಕತೆ ನಿನ್ಗಿಲ್ಲ, ಸುಮ್ಮನೆ ತಗೊಂಡ್ ಬಾ ಅಂತಾನೆ. ಈ ಕಡೆ ರೆಸ್ಟೋರೆಂಟ್ನಲ್ಲಿ ರವಿ ಶ್ರುತಿ ಹತ್ರ ಬಂದು, ಶ್ರುತಿ ನಿನ್ ಜೊತೆ ಮಾತಾಡಬೇಕು ಅಂತಾನೆ. ಏನು ಅಂತೀರವಾಗ? ನನ್ನ ಸ್ಯಾಲ್ರಿ ಬಗ್ಗೆ ಅಂತಾನೆ. ಅದನ್ನು ನೀನು ಕೇಳಲೇ ಇಲ್ವಲ್ಲ ಅಂತಾಳೆ ಶ್ರುತಿ. ನಾನು ಕೆಲಸ ಮಾಡೋನು, ಎಷ್ಟು ಸಂಬಳ ಕೊಡಬೇಕು ಅಂತ ನೀನು ತಾನೇ ನಿರ್ಧಾರ ಮಾಡಬೇಕು ಅಂತಾನೆ. ನಾನು ಆವಾಗಲೇ ಹೇಳಿದ್ನಲ್ಲೋ ಪ್ರಾಫಿಟ್ನಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ. ಹಾಗಂತ ಶ್ರುತಿ ಹೇಳ್ತಿರೋವಾಗ, ನನ್ಗದೆಲ್ಲ ಬೇಡ ಶ್ರುತಿ, ನಾನಿಲ್ಲಿ ವರ್ಕ್ ಮಾಡೋ ಶೆಫ್ ಅಷ್ಟೇನೆ, ನನಗೆ ಸ್ಯಾಲ್ರಿ ಕೊಟ್ಟರೆ ಸಾಕು ಅಂತಾನೆ. ಓಹ್ ಸರಿ, ಹಾಗಾದರೆ ನೀನು ಎಷ್ಟು ಸ್ಯಾಲ್ರಿನೇ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂತಾಳೆ ಶ್ರುತಿ. ನೀತು ನನಗೆ 40,000 ಸ್ಯಾಲ್ರಿ ಕೊಡ್ತಿದ್ಲು, ಪ್ರಾಫಿಟ್ನಲ್ಲಿ 30% ಕೊಡ್ತಿದ್ಲು, ಅದೆಲ್ಲ ನಿನಗೂ ಗೊತ್ತಲ್ವಾ ಅಂತಾನೆ. ಈ ರೆಸ್ಟೋರೆಂಟ್ನಲ್ಲಿ ನಮ್ಮಿಬ್ಬರಿಗೂ 50-50 ಸೇರಿರುತ್ತೆ. ಅವಳು ಆ ರೆಸ್ಟೋರೆಂಟ್ ಓನರು, ಅದಕ್ಕೆ ನಿನಗೆ 30% ಕೊಡ್ತಿದ್ಲು. ಇಲ್ಲಿ ನಾನು ನೀನು ಹಸ್ಬೆಂಡ್ ಆ್ಯಂಡ್ ವೈಫ್ ಈ ರೆಸ್ಟೋರೆಂಟ್ನ ಸ್ಟಾರ್ಟ್ ಮಾಡಿದ್ದೆ ನಿನಗೋಸ್ಕರ. ಇದರಲ್ಲಿ ಅರ್ಧ ಶೇರ್ನ ನೀನೇ ತಗೋ ಅಂತಾಳೆ. ಬೇಡ, ನನಗೆ ಪ್ರಾಫಿಟ್ನಲ್ಲಿ ಯಾವ ಶೇರು ಬೇಡ, ನನಗೆ ಸ್ಯಾಲ್ರಿ ಮಾತ್ರ ಕೊಟ್ಟರೆ ಸಾಕು ಅಂತಾನೆ ರವಿ. ಹಾಗಾದರೆ ನಿನ್ಗೆ ಎಷ್ಟು ಸ್ಯಾಲ್ರಿ ಬೇಕು ಅಂತ ನೀನೇ ಹೇಳು ಅಂತಾಳೆ. 60,000 ಕೊಟ್ಟರೆ ಸಾಕು ಅಂತಾನೆ ರವಿ. ಆಗ ರವಿಗೆ ಫೋನ್ ಬರುತ್ತೆ. ಹೇಳು ನೀತು ಅಂತಿರುವಾಗ, ನಾನು ಫುಡ್ ಆರ್ಡರ್ ಮಾಡಬೇಕಾಗಿತ್ತು ಅಂತಾಳೆ. ಒಂದು ನಿಮಿಷ ಬರ್ಕೋತೀನಿರು ಅಂತ ಹೇಳ್ತಾನೆ. ಅವಳು ಫುಡ್ನ ಆರ್ಡರ್ ಮಾಡ್ತಾಳೆ. ನೀ ಏನಾದರೂ ಬೇಕಾ ಅಂತಿರುವಾಗ, ನನ್ಗೆ ಇಷ್ಟೇ ಸಾಕು, ನಂಗೆ ತುಂಬಾ ಹಸುವಾಗ್ತಿದೆ ಅಂತಾಳೆ. ಇನ್ನು ಹಾಫ್ ಅನ್ ಅವರಲ್ಲಿ ಫುಡ್ ನಿನ್ನ ಹತ್ರ ಬರುತ್ತೆ ಅಂತಾನೆ. ನೀವು ಬರಲ್ವಾ ಅಂತ ಕೇಳ್ತಾಳೆ ರವಿನ. ನಾನು ವರ್ಕ್ ಮಾಡ್ತಿದ್ದೀನಿ, ನಾನು ತುಂಬ ಬ್ಯುಸಿಯಾಗಿದ್ದೀನಿ, ನಾನು ಬರೋಕ್ಕಾಗಲ್ಲ ಅಂತಾನೆ ರವಿ. ಇಟ್ಸ್ ಓಕೆ, ಮುಗಿದ್ಮೇಲೆ ಬನ್ನಿ ಅಂತಾಳೆ. ಪರವಾಗಿಲ್ಲ ಬಾಯ್ ಅಂತಾಳೆ. ರವಿ ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡ್ತಾನೆ. ಶ್ರುತಿ ಅಲ್ಲೇ ನಿಂತಿರ್ತಾಳೆ. ಏನಕ್ಕೆ ಅವಳು ಫೋನ್ ಮಾಡಿದ್ಲು ಅಂತಾಳೆ. ಈ ಆರ್ಡ್ರನ್ನ ನನ್ನ ಅಕೌಂಟಿಂದನೇ ತಗೋ ಅಂತಾನೆ. ಶ್ರುತಿ ಕೋಪ ಮಾಡ್ಕೋತಾಳೆ. ಈ ಕಡೆ ಮನೆಯಲ್ಲಿ ಎಲ್ಲರೂ ಇರೋವಾಗ ಮನೋಜ, ಅಪ್ಪ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂತಾನೆ. ಏನು ಹೇಳು ಅಂತಿರುವಾಗ, ಬ್ಯಾಂಕ್ನಲ್ಲಿ ಹೊಸ ಅಕೌಂಟ್ ಓಪನ್ ಮಾಡಬೇಕಪ್ಪ ಅಂತಾನೆ. ಏನು ಹೊಸ ಅಕೌಂಟಾ? ಪರ್ಸ್ನಲ್ಗಾ ಅಥವಾ ಬಿಸ್ನೆಸ್ಗಾ ಅಂತಾರೆ. ಬಿಸ್ನೆಸ್ಗೋಸ್ಕರನಪ್ಪ ಅಂತ ಮನೋಜ ಹೇಳ್ತಿರುವಾಗ, ಈಗಾಗಲೇ ಇದೆಯಲ್ಲೋ ಅಂತಾರೆ ರಂಗನಾಥ್ ಅವರು. ಇಲ್ಲಪ್ಪ, ಆದರೆ ಇನ್ನೊಂದು ಅಕೌಂಟ್ ಓಪನ್ ಮಾಡಿ ಅಂತ ಆಡಿಟರ್ ಹೇಳಿದ್ದಾರೆ ಅಂತಾನೆ ಮನೋಜ. ಸರಿ ಮಾಡಿಸು, ಅದನ್ನು ನನಗೆ ಯಾಕೆ ಹೇಳ್ತಿದೀಯಾ ಅಂತಾರೆ. ಆಗಲ್ಲಪ್ಪ, ಅದಕ್ಕೆ ಜಾಯಿಂಟ್ ಅಕೌಂಟ್ ಓಪನ್ ಮಾಡಬೇಕು, ಅದಕ್ಕೆ ಅಂತಾನೆ ಮನೋಜ. ಅದಕ್ಕೆ ನಾನು ಸೈನ್ ಮಾಡಬೇಕಾ ಅಂತಾರೆ ರಂಗನಾಥ್ ಅವರು. ಹೌದಪ್ಪ ಅಂತಾನೆ ಮನೋಜ. ಏನಪ್ಪ ಈ ಪೆಂಗೆ ಹೊಸ್ದಾಗಿ ಸೈನ್ ಕೇಳ್ತಿದ್ದಾನೆ ನಿನ್ನ ಹತ್ರ, ಇಂಥದಕ್ಕೆಲ್ಲ ಸೈನ್ ಮಾಡಿಸ್ಕೊಳ್ಳೋದು ಸಕ್ಕರೆ ಹತ್ರ ತಾನೆ ಅಂತಾನೆ ಸೂರ್ಯ. ಇನ್ನು ಇಷ್ಟೊಂದು ಅತಿಶಯವಾಗಿ ಬಂದು ಕೇಳ್ತಿದ್ಯಾ ಅಂತ ಹೇಳ್ತಿರೋವಾಗ, ಆ ಡೌಟೇ ನನಗೂ ಬಂದಿದೆ ಕಣ ಸೂರ್ಯ, ಅದನ್ನ ಕೇಳೋಣ ಅನ್ಕೊಂಡಿದ್ದೆ ಅಂತಾರೆ ರಂಗನಾಥ್ ಅವರು. ಶಾಂತಿ, ಇದ್ರಲ್ಲಿ ಏನ್ರಿ ಇದೆ, ಇದುವರೆಗೂ ನಾನು ತಾನೇ ಎಲ್ಲದಕ್ಕೂ ಸೈನ್ ಮಾಡ್ತಿದ್ದು, ಈ ಸರಿ ನಿಮ್ಮ ಅಪ್ಪನ ಹತ್ರ ಸೈನ್ ಮಾಡಿಸ್ಕೊ ಅಂತ ನಾನೇ ಹೇಳಿದ್ದು ಅಂತಾಳೆ. ರಂಗನಾಥ್ ಅವರು, ಅದನ್ನೇ ನಾನು ಕೇಳ್ತಿರೋದು ಕಣೆ ಶಾಂತಿ, ಏನಕ್ಕೆ ಅಂತ. ನೀನೇ ತಾನೇ ಇದುವರೆಗೂ ಎಲ್ಲದಕ್ಕೂ ಸೈನ್ ಮಾಡ್ತಿದ್ದು, ನೀನೇ ಮಾಡ್ಬಿಡು ಇದಕ್ಕೂ ಅಂತಾರೆ. ಲೈ, ಚಿಕ್ಕ ವಯಸ್ಸಿಂದನು ನೀನು ಸಕ್ಕರೆ ಹತ್ರನೇ ತಾನೇ ರಿಪೋರ್ಟ್ ಕಾರ್ಡ್ಗೂ ಸೈನ್ ಮಾಡಿಸ್ಕೊತಿದ್ದು, ಈಗ ಸಾಲ ತಗೊಳ್ಳೋಕ್ಕೂ ಸಕ್ಕರೆ ಹತ್ರನೇ ಸೈನ್ ಮಾಡಿಸ್ಕೊಳ್ಳೋ ಅಂತಾನೆ ಸೂರ್ಯ. ಏನು ಸಾಲಕ್ಕ ಅಂತ ಶಾಂತಿ ಶಾಕಿಂದ ಕೇಳ್ತಾಳೆ. ಹೌದಲ್ವಾ, ಇವ್ನು ತಗೊಳ್ಳೋ ಸಾಲಕ್ಕೆಲ್ಲ ನೀವೇ ತಾನೇ ಸೈನ್ ಮಾಡೋದು ಅಂತಾನೆ ಸೂರ್ಯ. ಆಗ ಮನೋಜ, ಈ ಸರಿ ಅಪ್ಪನ ಕೈಲಿ ಸೈನ್ ಮಾಡಿಸ್ಕೊಂಡ್ರೆ ಅದೃಷ್ಟ ಬರುತ್ತೆ ಅಂತ ಮಾಡಿಸ್ಕೊತಿದ್ದೀನಿ ಅಂತಾನೆ. ಹಾಗಾದ್ರೆ ಸಕ್ಕರೆ ಅದೃಷ್ಟ ವರ್ಕೌಟ್ ಆಗ್ಲಿಲ್ವಾ ನಿನ್ಗೆ ಅಂತ ಸೂರ್ಯ ಕೇಳ್ತಾನೆ. ನೋಡ್ದೇನಪ್ಪ, ಮಾಡೋ ತಪ್ಪೆಲ್ಲ ಇವನ್ ಮಾಡ್ಬಿಟ್ಟು ಸಕ್ಕರೆ ಕೈಯಲ್ಲಿ ಅದೃಷ್ಟ ಇಲ್ಲ ಅಂತ ಹೇಳ್ತಿದ್ದಾನಲ್ಲ ಅಂತಾನೆ ಸೂರ್ಯ. ಲೇ, ನಾನು ಯಾವಾಗ ಆ ರೀತಿ ಹೇಳ್ದೆ ಅಂತ ಮನೋಜ ಕೇಳ್ತಿರೋವಾಗ, ನೀನೆಲ್ಲ ಹೇಳಕ್ ಬರ್ತೀಯಾ? ಈಗ ಅಪ್ಪನ ಹತ್ರ ಸೈನ್ ಮಾಡಿಸ್ಕೊಳಕ್ ಬಂದಿದ್ಯಲ್ಲ ಅಂದಮೇಲೆ ಸಕ್ಕರೆ ಕೈಯಲ್ಲಿ ಅದೃಷ್ಟ ಇಲ್ಲ ಅಂತ ತಾನೆ ಸೂರ್ಯ ಹಾಗಂತಿರೋವಾಗ ಶಾಂತಿ, ಏಯ್ ನೀನೇ ಯಾವಾಗಲೂ ಏನಾದರೂ ಒಂದು ಕಾರಣ ಹೇಳಿ ಎಲ್ಲ ನಾವು ನಿಲ್ಲಿಸ್ಬೇಡ್ವೋ ಎದ್ರಿ, ಈ ಸರಿ ನೀವೇ ಸೈನ್ ಮಾಡ್ಕೊಡಿ. ಹೇಗಿದ್ರು ನಿಮ್ಮ ರಾಶಿ ನಕ್ಷತ್ರ ಚೆನ್ನಾಗಿದೆಯಲ್ಲ, ನೀವು ಸೈನ್ ಮಾಡ್ಕೊಟ್ರೆ ಅವ್ನ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ, ಸೈನ್ ಮಾಡ್ಕೊಡ್ರಿ, ಇದ್ರಲ್ಲಿ ಏನ್ರಿ ಇದೆ ಅಂತಾಳೆ. ನಿಮ್ಮ ಮಗನೇ ತಾನೇ ಕೇಳ್ತಿರೋದು ಅಂತಿರುವಾಗ, ಅಲ್ಲ ಸಕ್ರೆ, ನೀವ್ ಯಾಕೆ ಇದನ್ನೆಲ್ಲ ಅವ್ರಿಗೆ ಹೇಳ್ತಿದ್ದೀರಾ ಅಂತಾನೆ. ಇನ್ನ ನೋಡ್ದ್ಯಾ, ಅಪರೂಪಕ್ಕೆ ಸಕ್ರೆ ನಮ್ಮ ಅಪ್ಪನ ಕೈ ಅದೃಷ್ಟ ಚೆನ್ನಾಗಿದೆ, ಸೈನ್ ಮಾಡಿಸ್ಕೊ ಅಂತ ಹೇಳ್ತಿದ್ದಾರೆ. ಅವ್ನು ಹಾಗಂತಿರುವಾಗ, ಬಿಡ್ರಿ, ಮಾವನ ಕೈಲಿ ಸೈನ್ ಮಾಡಿಸ್ಕೋಬೇಕು ಅಂತ ಆಸೆ ಪಡ್ತಿದಾರಲ್ಲ ಅಂತಾಳೆ ಮೀನಾ. ಏನ್ರಿ, ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದೀರಾ? ಅಲ್ಲ, ಅವನೇನು 10 kg ಚಿನ್ನ ಕೊಡಿ ಅಂತ ಕೇಳಿದ್ನಾ? ಏನೋ ನಿಮ್ಮ ಕೈಯಲ್ಲಿ ಒಂದು ಸೈನ್ ಕೇಳ್ದ ಅಷ್ಟೇ ತಾನೇ, ಸೈನ್ ಮಾಡ್ಬಿಡಿ ಅಂತಾಳೆ ಶಾಂತಿ. ಆಗ ಸೂರ್ಯ, ಓ ರೈಮಿಂಗ್ ಬೇರೆನಾ? ಇದುವರೆಗೂ ಅಪ್ಪ ಸಂಪಾದನೆ ಮಾಡಿರೋ ದುಡ್ಡನ್ನೆಲ್ಲ ಓದ್ಕೊಂಡೋದ ಈ ಪೆಂಗ್ಯ, ನಿನ್ಗೆ 10 kg ಚಿನ್ನ ಬೇರೆ ಕೊಡ್ಬೇಕಾ ಅಂತಾನೆ. ಏಯ್, ಅವ್ನು ಬ್ಯಾಂಕ್ ಫಾರ್ಮ್ಗೆ ಸೈನ್ ಕೇಳ್ತಿದ್ದಾನ ಅಷ್ಟೇ, ಇದ್ರಲ್ಲೇನೋ ಇದೆ ಅಂತಾಳೆ ಶಾಂತಿ. ಅಪ್ಪ ಇವತ್ತೇ ಅಕೌಂಟ್ ಓಪನ್ ಮಾಡ್ಬೇಕಪ್ಪ, ಅದಕ್ಕೆ ಕೇಳ್ತಿರೋದು ಅಂತ ಮನೋಜ ಹೇಳ್ತಿರೋವಾಗ, ಕೊಡು ಅಂತ ರಂಗನಾಥ್ ಅವರು ಸೈನ್ ಮಾಡಕ್ ಹೋಗ್ತಾರೆ. ಆಗ ಸೂರ್ಯ ಬಂದು ತಡೆದು, ಅಪ್ಪ ಇರಪ್ಪ ಇಲ್ಲಿ ಹಾಗಂತ ಹೇಳಿ ಅವ್ರ ಕೈಲಿದ್ದ ಪೇಪರ್ ಇಸ್ಕೊಂಡು ಅದನ್ನೆಲ್ಲ ನೋಡ್ತಿರುವಾಗ ಮನೋಜ, ಲೈ, ಇದನ್ನ ನೋಡ್ಬಿಟ್ರೆ ನಿಂಗೆಲ್ಲ ಅರ್ಥ ಆಗ್ಬಿಡುತ್ತಾ, ನಿನ್ಗೇನೋ ಗೊತ್ತಾಗುತ್ತೆ ಅಂತಾನೆ.
ನನಗೆ ಯಾಕೆ ಗೊತ್ತಾಗಲ್ಲ ಅಂತ ಸೂರ್ಯ ಹೇಳ್ತಿರುವಾಗ ಅದರಲ್ಲೆಲ್ಲ ಇಂಗ್ಲೀಷಲ್ಲಿ ಬರ್ದಿದೆ ಕಣೋ ಅಂತಾನೆ. ಅವ್ರಿಗೆ ಇಂಗ್ಲೀಷ್ನಲ್ಲಿ ಮಾತಾಡಕ್ ಮಾತ್ರ ಬರುತ್ತೆ ಅಂತ ಅನ್ಕೋಬೇಡಿ, ಅದನ್ನೆಲ್ಲ ಓದೋಕ್ಕೂ ಬರುತ್ತೆ. ಯಾರಾದ್ರೂ ಮಾತಾಡಿದ್ರು ಅರ್ಥ ಮಾಡ್ಕೋತಾರೆ ಅಂತಾಳೆ. ಆಗ ಶಾಂತಿ, ಏನಾದ್ರೂ ಇದ್ರೆ ಸಾಕು ತಕ್ಷಣ ಬಂದ್ಬಿಡ್ತೀಯ ಅಲ್ವಾ, ಅಲ್ಲಿ ಮೇಲೆಲ್ಲ ಧೂಳ್ ಜಾಸ್ತಿ ಇದೆ, ಹೋಗಿ ಸರಿಯಾಗಿ ಒರೆಸು ಅಂತಾಳೆ. ಏನ್ರಿ ನೀವು ಸೈನ್ ಮಾಡಿ ಅಂತಾಳೆ. ತಗೊಳಪ್ಪ ಸೈನ್ ಮಾಡು ಅಂತ ಸೂರ್ಯ ಕೊಡ್ತಾನೆ. ಇದ್ರಲ್ಲೆಲ್ಲ ನಿನ್ಗೆ ಯಾಕೋ ಡೌಟು ಅಂತ ಮನೋಜ ಕೇಳ್ತಾನೆ. ಯಾವ್ದಕ್ಕೂ ಹುಷಾರಾಗಿರ್ಬೇಕಲ್ವಾ, ಅದಕ್ಕೆ ನೋಡ್ದೆ ಅಂತಾನೆ ಸೂರ್ಯ. ಪೆನ್ ಕೊಡು ಅಂತ ಹೇಳಿ ರಂಗನಾಥ್ ಅವರು ಸೈನ್ ಮಾಡಕ್ ಹೋಗ್ತಾರೆ. ಆಗ ಮೀನಾ ಧೂಳು ಒರೆಸ್ತಾ ಸೀನ್ ಬಿಡ್ತಾಳೆ. ಆಗ ರಂಗನಾಥ್ ಅವರು ಸುಮ್ನಾಗ್ತಾರೆ. ಅಪ್ಪ ನೀನ್ ಸೈನ್ ಮಾಡಪ್ಪ ಅಂತ ಮನೋಜ ಮತ್ತೆ ಕೇಳ್ತಾನೆ. ಮತ್ತೆ ಮೀನಾ ಸೀನ್ತಾಳೆ. ಆಗ ಶಾಂತಿ, ಏನೇ ಯಾವಾಗ್ಲೂ ಅಕ್ಷಿ ಅಕ್ಷಿ ಅಂತ ಸೀನ್ ತಾನೇ ಇದೆಯಾ. ಅವಳಾಗಂತಿರೋವಾಗ ಸೂರ್ಯ, ಸೀನ್ ಬಂದ್ರೆ ಅಕ್ಷಿ ಅಕ್ಷಿ ಅಂತ ಸೀನ್ದೆ ಇನ್ನೇನ ಹಾ ಅಂತ ಸೀನಕ್ಕಾಗುತ್ತಾ. ಸೂರ್ಯ ಹಂಗಂತಿದ ತಕ್ಷಣ ಶಾಂತಿ ಕೋಪ ಮಾಡ್ಕೋತಾಳೆ. ಅತ್ತೆ ಧೂಳು ಹೊಡಿತಿರೋವಾಗ ಸೀನ್ ಬಂದ್ರೆ ನಾನೇನ್ ಮಾಡಕ್ಕಾಗುತ್ತೆ ಅಂತಾಳೆ ಮೀನಾ. ಅಪ್ಪ ಇದೇನೋ ಸರಿ ಇಲ್ಲ ಅನಿಸ್ತಿದೆ ಅಪ್ಪ, ನೀವು ಸೈನ್ ಮಾಡ್ಬೇಕು ಅಂತ ಶುರು ಮಾಡ್ತಿರೋವಾಗ್ಲೇ ಮೀನಾ ಸೀನ್ತಿದ್ದಾಳೆ. ನೀನ್ ಸೈನ್ ಮಾಡ್ಬೇಡಪ್ಪ ಅಂತಾನೆ ಸೂರ್ಯ. ಇಲ್ಲೇನೋ ತಪ್ಪಾಗ್ತಿದೆ ಅಂತಿರೋವಾಗ, ಕ್ಲೀನ್ ಮಾಡ್ಬೇಕಾದ್ರೆ ಧೂಳು ಬರುತ್ತೆ, ಆಗ ಸೀನ್ ಬರೋದು ಸಹಜ ಕಣ, ಇದು ಒಂದು ಪ್ರಾಬ್ಲಮ್ ಅಂತ ಹೇಳ್ತಿದ್ಯಲ್ಲ. ಅಪ್ಪ ನೀನ್ ಸೈನ್ ಮಾಡಪ್ಪ ಅಂತಾನೆ ಮನೋಜ. ಆಗ ರಂಗನಾಥ್ ಅವರು ಸೈನ್ ಮಾಡೋಕೆ ಅಂತ ಹೋಗ್ತಾರೆ. ಪೆನ್ನೇ ಸರಿಯಾಗಿ ಬರೆಯಲ್ಲ, ಏನೋ ಪೆನ್ನೇ ಬರೀತಿಲ್ಲ ಅಂತಾರೆ. ಹೊಸ ಪೆನ್ನಪ್ಪ ಅಂತ ಮನೋಜ ಹೇಳ್ತಾನೆ. ಮತ್ ಬರೀತಾನೆ ಇಲ್ವಲ್ಲೋ ಅಂತಾರೆ. ಮನೋಜ ಅದನ್ನ ಸರಿ ಮಾಡಿ ತಗೊಳಪ್ಪ ಬರೆಯುತ್ತೆ ಅಂತ ಕೊಡ್ತಾನೆ. ರಂಗನಾಥ್ ಅವರು ಸೈನ್ ಮಾಡಕ್ ಹೋಗ್ತಾರೆ. ಮತ್ತೆ ಆ ಪೆನ್ ಬರೆಯಲ್ಲ. ಏನೋ ನೀನ್ ಬರೆದ್ರೆ ಮಾತ್ರ ಬರೀತಿದೆ, ನಾನ್ ಸೈನ್ ಮಾಡಕ್ ಹೋದ್ರೆ ಬರೀತಾನೆ ಇಲ್ವಲ್ಲ ಅಂತಾರೆ. ಅಪ್ಪ ನನಗ್ ಡೌಟ್ ಬರ್ತಿದೆ ಅಪ್ಪ, ಅದೇನಾದ್ರೂ ಆಗ್ಲಿ ನೀನ್ ಚೆನ್ನಾಗಿರ್ಬೇಕಪ್ಪ, ಇದ್ರಲ್ಲೆಲ್ಲ ಸೈನ್ ಮಾಡಕ್ ಹೋಗ್ಬೇಡಪ್ಪ ಅಂತಾನೆ ಸೂರ್ಯ. ಶಾಂತಿ, ಏನೋ ಫಾರ್ಮ್ ಅಲ್ಲಿ ಸೈನ್ ಮಾಡೋಕೆ ಒಳ್ಳೆ ಟೈಮ್ ನೋಡ್ಕೊಂಡ ಕೂತ್ಕೋತಾರೆ. ಅವಳು ಹಾಗಂತಿರೋವಾಗ ನೀವೇ ಅಲ್ವಾ ಸಕ್ರೆ ಒಳ್ಳೆ ಟೈಮ್ ನಲ್ಲಿ ಇಂಥದನ್ನೆಲ್ಲ ಮಾಡ್ಬೇಕು ಅಂತ ಹೇಳೋದು. ಸೂರ್ಯ ಹಾಗಂತಿರೋವಾಗ ಹೌದೌದು, ನಾನು ಹೇಳ್ದಾಗ ಕೇಳ್ಬಿಡ್ತೀಯ ನೋಡು ನೀನು, ನಾನು ಹೇಳ್ದಾಗೆ ಎಲ್ಲಾನು ಮಾಡ್ತೀಯಾ ನೋಡು ಅಂತ ಬೈಕೋತಾಳೆ. ಅಪ್ಪ ನಾನು ಬ್ಯಾಂಕ್ಗೆ ಈ ಫಾರ್ಮ್ ಕೊಡಬೇಕು, ಟೈಮ್ ಕ್ಲೋಸ್ ಆಗಿಬಿಡುತ್ತೆ, ನಾನು ಬೇರೆ ಪೆನ್ ತಗೊಂಡ್ ಬರ್ತೀನಿ ಅಂತ ಮನೋಜ ಹೋಗ್ತಾನೆ. ಬೇರೆ ಪೆನ್ ಕೊಟ್ಟು ಸಗಳಪ್ಪ ಸೈನ್ ಮಾಡು ಅಂತಾನೆ. ಅಪ್ಪ ಇನ್ನೊಂದ್ಸರಿ ಯೋಚನೆ ಮಾಡಪ್ಪ ಅಂತ ಸೂರ್ಯ ಹೇಳ್ತಿರೋವಾಗ, ನೀ ಸುಮ್ನಿರೋ ಅಂತ ಮನೋಜ ಹೇಳ್ತಾನೆ. ಬ್ಯಾಂಕ್ ಫಾರ್ಮ್ ಅಲ್ವೇನೋ, ಟೈಮ್ ಮುಗಿಯೋಷ್ಟರಲ್ಲಿ ಅವನು ಹೋಗ್ಬೇಕಲ್ವಾ, ಹಾಗಂತ ಹೇಳಿ ರಂಗನಾಥ್ ಅವರು ಸೈನ್ ಮಾಡ್ಕೊಡ್ತಾರೆ. ರಂಗನಾಥ್ ಅವರು ಸೈನ್ ಮಾಡೋದನ್ನ ಗಮನ ಇಟ್ಟು ನೋಡ್ಕೋತಾನೆ ಮನೋಜ. ಈ ಕಡೆ ರೋಹಿಣಿ ಮನೆಯಲ್ಲಿ ಕ್ರಿಶ್ಗೆ ತುಂಬಾನೇ ಹುಷಾರಿರಲ್ಲ. ಏನಾಯ್ತಮ್ಮ ಇವನ್ಗೆ, ಐಸ್ ಕ್ರೀಮ್ ಏನಾದ್ರು ತಿನ್ನ, ಇಷ್ಟೊಂದು ಸುಡ್ತಿದೆ ಅಂತಾಳೆ. ಇಲ್ವೇ ನಾನು ಯಾವ ಐಸ್ ಕ್ರೀಮ್ನ ಕೊಡ್ಸಿಲ್ಲ ಅಂತಾರೆ ಪ್ರಮೀಳಾ. ಮೊನ್ನೆ ಎಲ್ಲ ಮಳೆ ಇತ್ತಲ್ವಾ, ಅದಕ್ಕೆ ಈ ರೀತಿ ಆಗಿರ್ಬೋದು ಅಂತಾರೆ. ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಒಂದು ಇಂಜೆಕ್ಷನ್ ಕೊಡ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಿರೋವಾಗ, ಇರಮ್ಮ ನಾನು ಈಗಲೇ ಕ್ಯಾಬ್ ಬುಕ್ ಮಾಡ್ತೀನಿ ಅಂತಾಳೆ. ಈ ಟೈಮಲ್ಲಿ ಯಾವ ಕ್ಯಾಬು ಸಿಗ್ತಿಲ್ಲ, ನಾನು ವಿಶಾಲು ಆಂಟಿಗೆ ಫೋನ್ ಮಾಡ್ತೀನಿ, ಅವರೇ ಏನಾದ್ರೂ ವ್ಯವಸ್ಥೆ ಮಾಡ್ಕೊಡ್ತಾರೆ ಅಂತ ವಿಶಾಲುಗೆ ಫೋನ್ ಮಾಡ್ತಾಳೆ. ಫೋನ್ ತೆಗೆದು ಹೇಳಮ್ಮ ರೋಹಿಣಿ ಅಂತಾರೆ ವಿಶಾಲು. ಆಂಟಿ ನನ್ನ ಮಗನ್ಗೆ ತುಂಬಾನೇ ಹುಷಾರಿಲ್ಲ, ನಮ್ಗೆ ಜ್ವರ ಜಾಸ್ತಿ ಆಗಿದೆ ಅಂತಾಳೆ ರೋಹಿಣಿ. ಡಾಕ್ಟರ್ ತೋರಿಸ್ತೀಯಾ ಇಲ್ವಾ ಅಂತ ವಿಶಾಲು ಕೇಳ್ತಾಳೆ. ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೆ ಯಾವ ಕ್ಯಾಬು ಸಿಗ್ತಿಲ್ಲ ಆಂಟಿ, ಯಾವ್ದಾದ್ರು ಗಾಡಿ ಇದ್ರೆ ಕಳ್ಸ್ಕೊಡ್ತೀರಾ ಅಂತಾಳೆ ರೋಹಿಣಿ. ಏನಮ್ಮ ನೀನು ಅಷ್ಟೊಂದು ಜ್ವರ ಬಂದಿರೋ ಹುಡುಗನ ಅಲ್ಲಿ ಇಲ್ಲಿ ಯಾಕೆ ಕರ್ಕೊಂಡು ಹೋಗ್ತೀಯಾ, ನನ್ ಗೊತ್ತಿರೋ ಡಾಕ್ಟರ್ ಒಬ್ರು ಇದ್ದಾರೆ, ಅವ್ರನ್ನ ಕರ್ಕೊಂಡು ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತಾಳೆ. ನಿಮ್ಗೆ ಯಾವ ಪ್ರಾಬ್ಲಮ್ ಇಲ್ವಲ್ಲ ಅಂತ ರೋಹಿಣಿ ಕೇಳ್ತಾಳೆ. ಇದ್ರಲ್ಲಿ ಪ್ರಾಬ್ಲಮ್ ಏನಮ್ಮ ಬಂತು, ಆ ಮಗು ಇಂಪಾರ್ಟೆಂಟ್ ಅಲ್ವಾ ಅಂತ ವಿಶಾಲು ಹೇಳ್ತಾಳೆ. ನೀನೇನು ಭಯ ಪಡ್ಬೇಡಮ್ಮ, ನಾನು ತಕ್ಷಣ ಡಾಕ್ಟರ್ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡ್ತೀನಿ ಅಂತಾಳೆ. ಥ್ಯಾಂಕ್ಸ್ ಆಂಟಿ ಅಂತ ಹೇಳ್ತಾಳೆ ರೋಹಿಣಿ. ಏನಾಯ್ತು ಕಲ್ಯಾಣಿ, ಏನ್ ಹೇಳಿದ್ರು ಅಂತ ಪ್ರಮೀಳಾ ಕೇಳ್ತಾರೆ. ವಿಶಾಲು ಆಂಟಿ ಅವ್ರಿಗೆ ಗೊತ್ತಿರೋ ಡಾಕ್ಟರ್ನ ಇಲ್ಲಿಗೆ ಕರ್ಕೊಂಡು ಬರ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಅವರು ತಕ್ಷಣ ಕರ್ಕೊಂಡು ಬಂದ್ರೆ ಸರಿ ಹೋಗುತ್ತೆ, ಅವನ ದೇಹದಲ್ಲಿ ತುಂಬಾನೇ ಬಿಸಿ ಏರ್ತಿದೆ ಅಂತಾರೆ ಪ್ರಮೀಳಾ. ಸರಿ ನಾನು ಸ್ವಲ್ಪ ತಣ್ಣೀರ್ ಬಟ್ಟೆ ಮಾಡ್ಕೊಂಡು ತಗೊಂಡ್ ಬರ್ತೀನಿ ಅಂತ ಪ್ರಮೀಳಾ ಹೋಗ್ತಾರೆ. ರೀಶ್ ಇನ್ ಸ್ವಲ್ಪ ಹೊತ್ತಲ್ಲೇ ಡಾಕ್ಟರ್ ಬಂದ್ಬಿಡ್ತಾರೆ. ಅವಳು ಹಾಗಂತಿರೋವಾಗ್ಲೇ ವಿಶಾಲು ಡಾಕ್ಟರ್ನ ಕರ್ಕೊಂಡು ಬರ್ತಾರೆ. ರೋಹಿಣಿ ಅಂತ ಒಳಗ್ ಬರ್ತಾಳೆ. ಬನ್ನಿ ಆಂಟಿ, ಡಾಕ್ಟರ್ ಅವನಿಗೆ ತುಂಬಾನೇ ಜ್ವರ ಬಂದಿದೆ, ಸ್ವಲ್ಪ ಬೇಗ ನೋಡಿ ಅಂತಾಳೆ ರೋಹಿಣಿ. ಡಾಕ್ಟರ್ ಚೆಕ್ ಮಾಡ್ತಾರೆ. ಇವನ್ಗೆ ತುಂಬಾನೇ ಜ್ವರ ಬಂದಿದೆ, ತಕ್ಷಣ ಈ ಮೆಡಿಸಿನ್ಸ್ ಎಲ್ಲ ತಗೊಂಡ್ ಬಂದ್ ಕೊಡಿ ಅಂತಾರೆ. ಕೊಡಿ ಡಾಕ್ಟರ್ ಅಂತ ರೋಹಿಣಿ ಇಸ್ಕೋತಿರೋವಾಗ, ನೀನ್ ಕೊಡಮ್ಮ ಇಲ್ಲಿ, ನಾನ್ ಡ್ರೈವರ್ನ ಕಳಿಸಿ ಎಲ್ಲಾನು ತರಿಸ್ತೀನಿ ಅಂತ ವಿಶಾಲು ಹೇಳಿ ತಗೊಂಡೋಗ್ತಾಳೆ. ಡಾಕ್ಟರ್ ನೀವು ಕಾರಲ್ಲಿ ಕೂತಿರಿ, ನಾನ್ ಮಾತಾಡ್ಕೊಂಡು ಬರ್ತೀನಿ ಅಂತ ಕಳಿಸ್ತಾರೆ ವಿಶಾಲು. ತುಂಬಾ ಥ್ಯಾಂಕ್ಸ್ ಆಂಟಿ ಅಂತ ರೋಹಿಣಿ ವಿಶಾಲುಗೆ ಹೇಳ್ತಾಳೆ. ಏನಕ್ಕಮ್ಮ ನೀನು ಸುಮ್ಮನೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಇದೀಯಾ, ಮೊದ್ಲು ಅದನ್ನ ನಿಲ್ಸು ಅಂತಾಳೆ. ಸರಿ ಮನೋಜ್ ಏನ್ ಹೇಳಿದ್ರು ಅಂತ ಕೇಳ್ತಾಳೆ ವಿಶಾಲು. ಅವ್ರು ಇನ್ನು ಕೋಪದಲ್ಲಿದ್ದಾರೆ ಆಂಟಿ, ನಾನೇ ಎಷ್ಟೊಂದು ಮಾತಾಡಿ ನೋಡ್ದೆ, ಆದ್ರೆ ಅವ್ರ ಮನ್ಸು ಕರಗ್ತಾನೆ ಇಲ್ಲ. ಅವಳು ಹಾಗಂತಿರೋವಾಗ, ಅದೆಲ್ಲ ಆಗುತ್ತಮ್ಮ ರೋಹಿಣಿ, ಒಂದ್ ಹೆಣ್ಣು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ನಿನ್ ಗಂಡನ ಮನ್ಸನ್ನ ನೀನ್ ಗೆಲ್ಲಕ್ಕಾಗಲ್ವಾ, ಹೇಗಾದ್ರೂ ಮನೋಜನ ನಿನ್ ಮನೆಗ್ ಬರೋ ಹಾಗೆ ಮಾಡ್ಕೋ, ಆಮೇಲೆ ನೀನೇ ಅವ್ರ ಮನೆಗೆ ಹೋಗ್ಬೋದು ಅಂತಾಳೆ. ನಾನು ಟ್ರೈ ಮಾಡ್ತೀನಿ ಆಂಟಿ ಅಂತ ರೋಹಿಣಿ ಹೇಳ್ತಾಳೆ. ಟೀಚರ್ ಬೇರೆ ಇನ್ನೊಂದು ಮದ್ವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರು, ಈಗ ಮನೋಜ್ ಅವ್ರನ್ನ ನೀನ್ ಏನಾದ್ರೂ ಒಲಿಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಖಂಡಿತವಾಗ್ಲೂ ಟೀಚರ್ ಇನ್ನೊಂದು ಮದ್ವೆ ಮಾಡ್ಬಿಡ್ತಾರೆ ಅಂತಾಳೆ ವಿಶಾಲು. ಅದಕ್ಕಂತೂ ನಾನು ಅವಕಾಶ ಮಾಡ್ಕೊಡಲ್ಲ ಆಂಟಿ ಅಂತ ರೋಹಿಣಿ ಹೇಳ್ತಿರೋವಾಗ, ನಿನ್ ಬಗ್ಗೆ ನನಗ್ ಗೊತ್ತಿಲ್ವೇನಮ್ಮ, ಕೋರ್ಟ್ನಲ್ಲಿ ಅವ್ರ ಸಾಕ್ಷಿನೆಲ್ಲ ಗಾಳಿಗೆ ತೂರ್ಬಿಟ್ಟಿಯಲ್ಲ, ಅಷ್ಟು ಸಾಕಾಗಲ್ಲ ರೋಹಿಣಿ, ನಿನ್ ಗಂಡನ ಕೈನ ನೀನ್ ಇಟ್ಕೋಬೇಕು, ಆಗ್ಲೇ ನೀನ್ ಅನ್ಕೊಂಡಿರೋದೆಲ್ಲ ಆಗೋದು ಅಂತಾರೆ. ಆಂಟಿ ನಾನು ಹಾಗೇನೆ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಸರಿನಮ್ಮ ನಿನ್ ಮಗನ ಚೆನ್ನಾಗಿ ನೋಡ್ಕೊ, ನಾನು ಇನ್ ಬರ್ತೀನಿ ಅಂತ ವಿಶಾಲು ಹೋಗ್ತಾಳೆ. ಈ ಕಡೆ ಮನೋಜ ರಂಗನಾಥ್ ಅವ್ರ ಸೈನ್ನ ಪ್ರಾಕ್ಟೀಸ್ ಮಾಡಿ ಪೇಪರ್ನೆಲ್ಲಾನು ಬಿಸಾಕಿರ್ತಾನೆ. ರೂಮಲ್ಲಿ ಕುತ್ಕೊಂಡು ಮತ್ತೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾನೆ.
ಒಂದ್ಸಾರಿ ಅವನು ಪೇಪರ್ನ ಮುದ್ರಿ ಎಸ್ತಿದ್ದು ರೂಮಿಂದ ಆಚೆಗೆ ಬರುತ್ತೆ. ಮೀನಾ ಕಸ ಗುಡಿಸ್ತಾ ಇರ್ತಾಳೆ. ಆ ಪೇಪರ್ ಉಂಡೆ ರಘುನಾಥ್ ಅವ್ರ ಕಾಲ ಹತ್ರ ಹೋಗುತ್ತೆ. ಏನ್ರಿ ಹೊರಗಡೆ ಹೋಗ್ತೀನಿ ಅಂದ್ರೆ ಇಲ್ಲೇ ಕೂತಿದ್ದೀರಲ್ಲ ಅಂತ ಶಾಂತಿ ಬರ್ತಾಳೆ. ಕೇಶವನ್ನ ನೋಡ್ಬೇಕಾಗಿತ್ತು ಅಂತ ರಘುನಾಥ್ ಅವರು ಹೇಳ್ತಿರೋವಾಗ ನೀವ್ ಅಲ್ಲೋಗಿ ಏನ್ ಮಾಡ್ತೀರಾ, ಕೂತ್ಕೊಂಡು ಸುಮ್ನೆ ಮಾತಾಡ್ತೀರಾ ಅಷ್ಟೇ ತಾನೇ ಅಂತಾಳೆ. ಆಗ ರಘುನಾಥ್ ಅವರು ನಿನ್ ಫ್ರೆಂಡನ್ನ ನೋಡಕ್ ಹೋಗಿ ಇರೋದು ಇಲ್ಲೋದು ಎಲ್ಲಾನು ಮಾತಾಡ್ತಿರ್ತೀಯಾ, ನಾನು ಹೋಗಿ ನೋಡ್ಬಾರ್ದ ಅಂತಿರೋವಾಗ ಮೀನಾ ನಕ್ಬಿಡ್ತಾಳೆ. ಸರಿ ನಾನು ಹೋಗಿದ್ ಬರ್ತೀನಿ ಅಂತ ರಂಗನಾಥ್ ಅವರು ಹೋಗ್ತಾರೆ. ಆಗ ಅಲ್ಲಿಗೆ ಸೂರ್ಯ ಬರ್ತಾನೆ. ಬಿದ್ದಿರೋ ಪೇಪರ್ನ ಎತ್ಕೊಂಡು ಓಪನ್ ಮಾಡಿ ನೋಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.